ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಫೇವ್ರೆಟ್ ಆದಂತಹ ಪಿಜ್ಜಾ ರೆಸಿಪಿ ತವಾದಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಈಸಿಯಾಗಿದೆ. ಮೊದಲಿಗೆ ನಾನು ಇಲ್ಲಿನ ಬೌಲ್ಗೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ, ಅರ್ಧ ಸ್ಪೂನಷ್ಟು ಇಲ್ಲಿ ಮೈದಾ ಹಾಕೋಣ, ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ಇಲ್ಲಿ ಡ್ರೈ ಈಸ್ಟ್ ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ಮೂರನ್ನು ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ ಸರಿ ಆಗುತ್ತೆ, ಆ್ಯಕ್ಟಿವ್ ಆಗೋಕ್ಕೆ ಬಿಟ್ಬಿಡೋಣ. ಓಕೆ, ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 15 ನಿಮಿಷ ಇದನ್ನು ಆ್ಯಕ್ಟಿವ್ ಆಗೋಕ್ಕೆ ಬಿಟ್ಬಿಡೋಣ. ಪ್ಲೇಟ್ ಮುಚ್ಚಿ. ಇವಾಗ ಒಂದು 15 ನಿಮಿಷ ಆಗಿದೆ. ಇವಾಗ ನೋಡಿ ಈಸ್ಟ್ ಆ್ಯಕ್ಟಿವ್ ಆಗಿದೆ. ಓಕೆ ನೋಡಿ, ಈ ಥರ ನೊರೆ ಬಂದರೆ ಈಸ್ಟು ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ, ಇಲ್ಲಾಂದರೆ ಈಸ್ಟು ಕೆಟ್ಟೋಗಿದೆ ಅಂತ ಅರ್ಥ. ಓಕೆ ನೋಡಿ, ಇವಾಗಿದು ಒಂದು ಸೈಡ್ಗೆ ಎತ್ತಿರೋಣ. ಇವಾಗ ನಾನು ಒಂದು ದೊಡ್ಡ ಲೋಟದಿಂದ ಒಂದು 250 ಗ್ರಾಮ್ ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನೇ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಣ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ನಾವು ಅಡುಗೆ ಎಣ್ಣೆ ಹಾಕೋಣ. ಇದನ್ನು ಮೂರನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲವನ್ನು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಇದಕ್ಕೆ ಈಸ್ಟ್ ಹಾಕೋಣ. ಸ್ವಲ್ಪ ಅಂದರೆ ಅಷ್ಟು ಕಂಪ್ಲೀಟ್ ಅಷ್ಟು ಈಸ್ಟನ್ನ ಹಾಕ್ಬಿಡೋಣ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಕಂಪ್ಲೀಟ್ ಆಗಬೇಕಂತೇನಿಲ್ಲ, ಎಷ್ಟು ಹಿಡಿಯುತ್ತೆ ಅಷ್ಟು ಕಲಿಸ್ಕೊಳ್ಳಿ. ಆಮೇಲೆ ನಾರ್ಮಲ್ ವಾಟ್ರ್, ಯಾವುದೇ ಉಗುರು ಬೆಚ್ಚಗಿನ ನೀರಲ್ಲ ಇದು. ಸ್ವಲ್ಪ ನೀರು ಹಾಕ್ತಾ ಇದನ್ನು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಕೈಗೆ ಅಂಟಿದರೆ ಅಂಟ್ಕೋಬೇಕು ನೋಡಿ, ಈ ಥರ ನಾದಬೇಕು. ಅಷ್ಟು ಚಪಾತಿ ಹಿಟ್ಟಿನಷ್ಟು ಗಂಟಿದನ್ನ ನಾದ್ಕೋಬಾರ್ದು. ಓಕೆ ನೋಡಿ, ಇವಾಗ ಇದನ್ನು ಪಿಜ್ಜಾ ಬೇಸ್ನ ಚೆನ್ನಾಗಿ ನಾವು ನಾದ್ಕೊಳ್ಳೋಣ. ನೋಡಿ ಈ ಥರ ಒಂದು ಕೈಲಿ ಹಿಟ್ಟನ್ನ ಈ ಥರ ಹಿಡಿದ್ಬಿಟ್ಟು ನೋಡಿ, ಆ ಥರ ನಾವು ಚೆನ್ನಾಗಿ ಒಂದು 15ರಿಂದ 20 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ತುಂಬ ಚೆನ್ನಾಗಂದರೆ ಸಾಫ್ಟಾಗಿ ಬೆಣ್ಣೆ ಥರ ಹಿಟ್ಟು ಬರುತ್ತೆ. ಇದನ್ನು ಆದಂಗೆಲ್ಲ ನೋಡಿ, ಈ ಥರ ಜಗ್ಗಿದಾಗಿದ್ದು ಇದು ಬೇಗ ಕಟ್ಟಾಗಬಾರ್ದು. ಹಾಗಾಗಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು, ಯಾವುದೇ ರೀತಿ ಎಣ್ಣೆ ಏನು ಬೇಡ, ಸಾಕು ಇಷ್ಟೇ. ಅದೇ ಹಿಟ್ಟನ್ನ ನಾದ್ತಾ ಇದು ಹೂ ಥರ ಅಂದರೆ ಬೆಣ್ಣೆ ಥರ ಹಿಟ್ಟು ನಮಗೆ ಸಿಗುತ್ತೆ. ಓಕೆ ನೋಡಿ, ಇವಾಗ ಇದು ಕಂಪ್ಲೀಟ್ ಒಂದು 15 ನಿಮಿಷ ಆಗಿದೆ ಹಿಟ್ಟು. ಇವಾಗ ನೋಡಿ ಕಂಪ್ಲೀಟ್ ಒಂದು ಲೇಯರ್ ಈ ಥರ ಬರಬೇಕು, ಕಟ್ ಆಗಬಾರ್ದು ಹಿಟ್ಟು. ಓಕೆ, ಇವಾಗ ಆಗಿದೆ. ಇದನ್ನು ನಾನು ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಬಿಡೋಣ. ಈ ಮಳೆಗಾಲ ಆಗಿರೋದ್ರಿಂದ ನಾನು ಏನಿಲ್ಲ ಅಂದರೂ ಒಂದು 4 ತಾಸು ಅಂದರೆ 4 ಅವರ್ಸ್ ನಾನು ಈ ಹಿಟ್ಟನ್ನ ಚೆನ್ನಾಗಿ ಫಸ್ಟ್ ಒಂದು ಬಟ್ಟೆ ಮುಚ್ಚಿ ಅದ್ರ ಮೇಲೆ ಟರ್ಕಿ ಟವಲ್ ಏನಾದರೂ ದಪ್ಪದ ಬಟ್ಟೆ ಮುಚ್ಚಿ ಇದನ್ನು ಒಂದು 4 ಅವರ್ಸ್ವರೆಗೂ 4 ತಾಸು ಇದನ್ನು ನಾವು ಓಪನ್ ಮಾಡಲಾರ್ದೇ ಗಾಳಿ ಆಡದೇ ಇರೋ ಜಾಗದಲ್ಲಿ ಇದನ್ನ ಇಟ್ಬಿಡೋಣ. ಓಕೆ, 4 ಅವರ್ಸ್ ಆಗಿದೆ. ಇವಾಗ ಪಿಜ್ಜಾ ಬೇಸಿಗೆ ಹಚ್ಚೋಕ್ಕೆ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ನೀವು ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ ಎರಡೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೊಮೆಟೊ ಕೆಚಪ್ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಖಾರನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಹಿಟ್ಟನ್ನ ಓಪನ್ ಮಾಡೋಣ. ಓಕೆ ನೋಡಿ, ಎಷ್ಟು ಚೆನ್ನಾಗಿದ್ದು ಹಿಟ್ಟು ಉಬ್ಬಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಬೇಕಿಂಗ್ ಸೋಡಾ ಏನೂ ಆಗೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಹಿಟ್ಟನ್ನ ನಾದ್ಬಿಟ್ಟು ಇದನ್ನು 4 ತಾಸು ಬಿಟ್ಟರೆ ಆಯಿತು. ಬಿಸಿಲುಗಾಲದಲ್ಲಾದರೆ 1 ತಾಸು ಇಟ್ಟರೆ ಸಾಕು. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಬೆಣ್ಣೆ ಥರ ಆಗಿರೋದ್ರಿಂದ ಕೈಗೆ ಅಂಟುತ್ತೆ. ಹಾಗಾಗಿ ಸ್ವಲ್ಪ ನಾವು ಕೈಗೆ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಅದರಲ್ಲಿರುವಂಥ ಗಾಳಿನ ತಗೊಂಡು ಹಿಟ್ಟನ್ನ ನೀಟಾಗಿ ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಪಿಜ್ಜಾ ಬೇಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಓಕೆ, ಇವಾಗ ನಾವು ಇದನ್ನು ಪಿಜ್ಜಾ ಬೇಸ್ ಮಾಡ್ಕೊಳಕ್ಕೆ ಇದನ್ನು ಹಿಟ್ಟೆಲ್ಲ ತೆಗೆದುಬಿಟ್ಟು ಇದನ್ನು ಒಂದು ದೊಡ್ಡ ಉಳ್ಳೆದಲ್ಲಿ ನೀವು ಇದನ್ನು 2 ಭಾಗ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಪಿಜ್ಜಾ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಓಕೆ, ಸ್ವಲ್ಪ ನೀವು ಬೇಕಾದರೆ ತುಂಬ ಅಂಟುಗೊಳ್ಳೋದ್ರಿಂದ ಇದಕ್ಕೆ ನೀವು ಕೆಳಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೋಬೋದು. ನಾನಿಲ್ಲಿ ನೀಟಾಗಿ ಇದನ್ನು ಹಿಟ್ಟನ್ನ ರೌಂಡ್ ಶೇಪಿಗೆ ಬರಲಿ ಅಂತ ನೀಟಾಗಿ ಟಕಿನ್ ಮಾಡಿಕೊಂಡು ನೋಡಿ, ಸ್ವಲ್ಪ ಮೇಲೇನೂ ಸ್ವಲ್ಪ ನಾನು ಇದನ್ನು ಮೈದಾ ಹುಡಿನ ಉದುರಿಸ್ಕೊತಿದ್ದೀನಿ. ಮೈದಾ ಪುಡಿನ ನೋಡಿ, ಇವಾಗ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಪ್ಲೇಟ್ ನೋಡ್ಕೊಳ್ಳಿ. ಪಿಜ್ಜಾ ಮಾಡೋಕ್ಕೆ ಪ್ಲೇಟ್ಗೆ ಎಷ್ಟು ಬೇಕು ನೋಡಿಟ್ಟು ಅಷ್ಟು ನೀವು ಲಟ್ಟಿಸ್ಕೊಳ್ಳಿ. ಓಕೆ, ನೋಡೋಣ. ಇನ್ನು ಸ್ವಲ್ಪ ಇದನ್ನು ಲಟ್ಟಿಸಿ ನಾನಿಲ್ಲಿ ಒಂದು ಸಿಲ್ವರ್ ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಡಸ್ಟಿಂಗ್ ಮಾಡ್ಕೊಳ್ಳೋಣ.
ಇವಾಗ ಮಾಡ್ಕೊಂಡಿರುವಂತಹ ಪಿಜ್ಜಾ ಬೇಸ್ನ ಇದರ ಮೇಲೆ ಹಾಕೋಣ ನಿಧಾನಕ್ಕೆ. ಏಕೆ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ, ಆಗ ನಿಧಾನಕ್ಕೆ ಹಾಕಿ ಎಡ್ಜೆಲ್ಲ ಈ ಥರ ಅಂದ್ಕೊಂಡ್ಬಿಟ್ಟು ಇವಾಗ ಫೋರ್ಕಿಂದ ಹೋಲ್ಗಳು ಹಾಕೋಣ. ಹೋಲ್ಗಳು ಯಾಕೆ ಹಾಕ್ಬೇಕಂದ್ರೆ ಪಿಜ್ಜಾ ಬೇಸ್ ತುಂಬ ಉಬ್ಬಿ ಬಂದುಬಿಡುತ್ತೆ ಹೋಲ್ ಹಾಕಿಲ್ಲ ಅಂದರೆ. ಅದಕ್ಕೋಸ್ಕರ ಮೊದಲೇ ಮಾಡಿಟ್ಕೊಂಡಿರುವಂತಹ ಸಾಸ್ ಹಾಕೋಣ. ಟೊಮೆಟೊ ಕೆಚಪ್ ಹಾಗೂ ಬೆಳ್ಳುಳ್ಳಿ ಹಾಗೂ ಖಾರ ಹಾಕಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಣ. ಅದ್ರ ಜೊತೆಗೆ ನಾನಿಲ್ಲಿ ಸೇಜ್ವಾನ್ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಅದರದ್ದು ಒಂದು ಫ್ಲೇವರ್ ಸಖತ್ ಇಷ್ಟ ಆಗುತ್ತೆ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಪ್ರೆಡ್ ಮಾಡೋಣ. ಓಕೆ, ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇವಾಗ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಇದರಿಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿ ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಸ್ಪ್ರೆಡ್ ಮಾಡಿದ್ದಾಗಿದೆ. ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಖಾರ ಬೇಕು ಅಂದರೆ ಹಾಕಿ, ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ ನೋಡಿ, ಇವಾಗ ಚೀಸ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೊಜರಿಲ್ಲಾ ಚೀಸ್ ಹಾಕ್ತಾಯಿದ್ದೀನಿ. ಆದಷ್ಟು ಪಿಜ್ಜಾಗೆ ಇದ್ದರೆ ಚೆನ್ನಾಗಿ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಬರೀ ತರಕಾರಿ ಸಹ ಇದ್ರ ಮೇಲೆ ಇಡ್ಬೋದು. ಕ್ಯಾಪ್ಸಿಕಮ್ ಆ್ಯಂಡ್ ಆನಿಯನ್ ಮತ್ತು ಟೊಮೆಟೊ ಇಷ್ಟೇ ಇಟ್ಟರು ಕೂಡ ಸಾಕು. ಕೆಚಪ್ಗಳ ಹಾಕಿ ತರಕಾರಿ ಇಟ್ಟರು ಕೂಡ ಏನಾಗಲ್ಲ, ಚೆನ್ನಾಗಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನಿಲ್ಲಿ ಚೀಸ್ ಹಾಕಿದ್ದೀನಿ. ಹಾಗೆ ಸೈಡಿಗೆಲ್ಲ ಸ್ವಲ್ಪ ಬೆಣ್ಣೆ ಸ್ವಲ್ಪ ಸವರಿ, ನೀವು ಹಾಲಿದ್ರೆ ಹಾಲನ್ನು ಸಹ ಈ ಥರ ಸುತ್ತ ಹಚ್ಬೋದು. ಇವಾಗ ನೋಡಿ, ನಾನು ಸ್ಟವ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಮೊದಲು ಪ್ಯಾನ್ನ ನಾನು ಫ್ರೀ ಹೀಟ್ ಮಾಡ್ಕೊಂಡಿದ್ದೆ. 15 ನಿಮಿಷ ಚೆನ್ನಾಗಿ ಬಿಸಿಯಾಗಿತ್ತು. ಅದರ ಮೇಲೆ ಪ್ಲೇಟ್ ಇಟ್ಟು ಇನ್ನೊಂದು ಪ್ಲೇಟ್ನ ಮುಚ್ತಾಯಿದ್ದೀನಿ. ತುಂಬ ಬಿಸಿಯಾಗಿರುತ್ತೆ ಇದು. ಓಕೆ ನೋಡಿ, ಜಸ್ಟ್ 25 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ಓಪನ್ ಮಾಡೋಣ. ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಅದೇ ರೀತಿ ಇದು ಅಂಟ್ಕೊಳೋದು ಏನಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಒಂದು ಸಲ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪಿಜ್ಜಾನ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.